ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದಲ್ಲಿ ಇವತ್ತು 3 ಯೂಟ್ಯೂಬರ್ಗಳ ಮೇಲೆ ಹಾಗೂ 2 ಕ್ಯಾಮ್ರಾಮನ್ಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಅವರನ್ನು ಸ್ಥಳೀಯರು ಅಂತ ಮಾಧ್ಯಮಗಳು ಬಿಂಬಿಸ್ತಾ ಇದ್ರಿ. ಅವರು ಸ್ಥಳೀಯರಲ್ಲ, ಸಾರ್ವಜನಿಕರಲ್ಲ, ಅಥವಾ ನೊಂದವರಲ್ಲ, ಅಥವಾ ಅಪಪ್ರಚಾರ ಆಗುತ್ತೇದ ಅಂತಂದ್ಕೊಂಡು ಮುಂದೆ ಬಂದಂಥವರಲ್ಲ. ಬದಲಿಗೆ ಅವರು ಕಿಡಿಗೇಡಿಗಳು, ಗೂಂಡಾಗಳು, ದುಷ್ಕರ್ಮಿಗಳು ಈ ರೀತಿ ಬಳಸಿದ್ರೆ ಸರಿಯಾಗುತ್ತೆ. ಬದಲಿಗೆ ನೀವು ಸ್ಥಳೀಯರು, ಸಾರ್ವಜನಿಕರು ಅಂತ ಬಳಸಿ ಈ ಒಂದು ಪ್ರಕರಣವನ್ನು ಮುಚ್ಚು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಓಕೆ, ಇವತ್ತು ಏನು ನಡೀತು ಘಟನೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮೊದಲು ನಿಮ್ಗೆ ಒಂದು ವಿಡಿಯೋ ತುಣುಕನ್ನು ಪ್ರಸಾರ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಓಕೆ, ನೋಡಿದ್ರಿ ಅಲ್ವಾ? ಮಾಧ್ಯಮದವರ ಮೇಲೆ ಅಥವಾ ಯೂಟ್ಯೂಬರ್ಗಳ ಮೇಲೆ. ಗುರು, ಮಾಧ್ಯಮಕ್ಕೂ ಯೂಟ್ಯೂಬ್ಗೂ ಡಿಫ್ರೆನ್ಸ್ ಏನು? ಟಿ ವಿಲಿ ಬರ್ತೈತೆ ಅನ್ನೋ ಕಾರಣಕ್ಕೆ ಮಾಧ್ಯಮನ, ಯೂಟ್ಯೂಬಲ್ಲಿ ಬರ್ತೈತೆ ಅಂದ ತಕ್ಷಣ ಯೂಟ್ಯೂಬರ್ರಾ? ಒಂದು ಪ್ರಶ್ನೆ, ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ, ಅದರಲ್ಲೂ ಅತಿ ಹೆಚ್ಚು TRP ಬರ್ತಿರ್ತಕ್ಕಂಥ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಿ ಒಬ್ಬನ ಹತ್ರನೂ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಮನ್ನು ಏನಂತ ಕರಿಬೇಕಾಗಾದ್ರೆ? ಯೂಟ್ಯೂಬರ್ಗಳು ಅದನ್ನ ಮಾಧ್ಯಮಗಳು ಅಂತ ಹೇಳೋದಕ್ಕೆ ನಿಮಗೆ ಒಂದು ಚೂರು ಬಾಯಿ ಬರಲಿಲ್ಲ. ಮಾಧ್ಯಮಗಳು ಅಂತ ಹೇಳಿದ್ರೆ ಪ್ರಕರಣ ಬೇರೆ ಥರ ಆಗ್ಬಿಡುತ್ತಲ್ಲ, ಸರ್ಕಾರ ಗಮನ ಹರಿಸ್ಬಿಡುತ್ತಲ್ಲ. ಯೂಟ್ಯೂಬರ್ಸ್ಗಳು ಅಂತಂದ್ರೆ ನಿಮಗೆ ನೆಗ್ಲೆಕ್ಟ್, ಏನೋ ಒಂಥರ ಕೆಳ ಹಂತದವರು. ಅದೇ ಯೂಟ್ಯೂಬರ್ಗಳೇ ಇವತ್ತು ಸತ್ಯವನ್ನು ಸಾರ್ತಿರೋದು. ಅದೇ ಯೂಟ್ಯೂಬರ್ಗಳೇ ಇವತ್ತು ಅವರನ್ನು ಅವರು ಮಾರ್ಕೊಳ್ಳೋದಂತೆ ಸಮಾಜಕ್ಕೆ ಕನ್ನಡಿ ಅಂತ ನಿಂತಿರ್ತಕ್ಕಂಥದ್ದು. ಅದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿರೋದು. ಅದಕ್ಕೆ ಅವರನ್ನ ಈ ರೀತಿ ತುಳಿದಾಕಿ ರೋಡಲ್ಲಿ ಕ್ಯಾಮ್ರಾಗಳನ್ನ ಕೆಚ್ಚಾಕಿ ಚೆಚ್ಚರೋ ನನ್ನ ಮಕ್ಕಳನ್ನ, ಸಾಯಿಸ್ರೋ ನನ್ನ ಮಕ್ಕಳನ್ನ ಅಂತಂದಿರೋದು. ಯಾಕೆ ಹೇಳಿ? ಸತ್ಯ ತೋರ್ತಿದಾರಲ್ಲ, ಅವರನ್ನ ಪಕ್ಕಕ್ಕೆ ಸರಿಸ್ಬಿಡೋಣ. ಸುಳ್ಳು ತೋರೋ ಅಂಥವ್ರನ್ನ ನಾವು ಟಚ್ ಮಾಡೋದು ಬೇಡ. ಯಾಕಂತಂದ್ರೆ ಅವ್ರು ನಮ್ಮನ್ನು ಕಾಪಾಡ್ತಾರೆ ಅನ್ನೋಂಥ ಒಂದು ನಂಬಿಕೆ. ಓಕೆ, ಏನಾಯ್ತು ಹಾಗಾದ್ರೆ ಘಟನೆ ಇವತ್ತು ಸಂಜೆ 5:20 ಇವತ್ತು ಆ ಒಂದು ಜಾಗದಲ್ಲಿ ಆತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ನಲ್ಲ, 106 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ನಲ್ಲ, ಭೀಮಾ, ಅನಾಮಿಕ ಅಥವಾ ಸಾಕ್ಷಿದಾರ ಅಥವಾ ಮಾಸ್ಕ್ ಮ್ಯಾನ್, ಆ ವ್ಯಕ್ತಿಯ ಜೊತೆ SIT ತನಿಖಾ ತಂಡದವರು 9ನೇ ದಿನದ ಉತ್ಖನನ ಕಾರ್ಯ ಅಥವಾ ಎಕ್ಸಿಬಿಷನ್ ಪ್ರಕ್ರಿಯೆಯನ್ನ ಅಲ್ಲೇ ನಡೆಸ್ತಾ ಇರ್ತಾರೆ. ಎಲ್ಲಿ ಅಂತಂದ್ರೆ ಪಾಯಿಂಟ್ ನಂಬರ್ 11ಕ್ಕೆ ಹೋಗ್ಬೇಕಿತ್ತು, ಆದ್ರೆ 11ರ ಬದಲಾಗಿ 100 ಮೀಟರ್ ಎತ್ತರದ ಗುಡ್ಡದ ಪ್ರದೇಶಕ್ಕೆ ಹೋಗಿರ್ತಾರಲ್ಲ, ಆ ಒಂದು ಜಾಗದಲ್ಲೇ ಇವತ್ತು ಒಂದು ಶೋಧ ಕಾರ್ಯ ನಡೀತಾ ಇರುತ್ತೆ ಅಥವಾ ಉತ್ಖನನ ಕಾರ್ಯ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಒಂದು 5 ಗಂಟೆ ಒಳಗಡೆ ಇವತ್ತು ಒಂದು ಉತ್ಖನನ ಕಾರ್ಯ ಮುಗಿದೋಗುತ್ತೆ. ಕಾರಣ ಏನು ಅಂತಂದ್ರೆ, ಬೆಳ್ತಂಗಡಿಯ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ SIT ಅಧಿಕಾರಿಗಳಿಗೆ ಸಂಬಂಧಪಟ್ಟ ಒಂದು ಮೀಟಿಂಗ್ ಅಥವಾ ಸಭೆ ಇರುವುದರಿಂದ ಅವರು ಅಲ್ಲಿಂದ ನಿರ್ಗಮನ ಆಗ್ತಾರೆ. ಆ ಸಂದರ್ಭದಲ್ಲಿ ನಿಮ್ಗೆ ಅಟ್ಯಾಕ್ ಮಾಡೋದಕ್ಕೆ ತಾಕತ್ತಿರಲಿಲ್ಲ. ಕಾರಣ ಯಾಕೆ ಹೇಳಿ? ಅಲ್ಲಿ ಪೊಲೀಸರು ಹೆಚ್ಚುವರಿಯಾಗಿ ನೇಮಕವಾಗಿದ್ರು. ಯಾವಾಗ ಪೊಲೀಸರು ಭೀಮನನ್ನ ಅಥವಾ ಸಾಕ್ಷಿದಾರನ ಅಥವಾ ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋದ ನಂತರ ಈ ಒಂದು ಪ್ರಿಪ್ಲಾನ್ ಮಾಡಿಕೊಂಡು ಆ 3 ಯುವಕರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದ್ರಿ. ಗಂಡಸ್ತನವನ್ನ ಮೆರೆದು ಬಿಟ್ಟಿದ್ರಿ ಇವತ್ತು ತುಂಬಾ ಜನ ಅಲ್ಲಿ. ಓಕೆ, 3 ಜನ ಕೊಡದ್ ಬಿಟ್ಟಿದ್ರಿ. ಅದೇ ಜಾಗದಲ್ಲಿ 100 ಜನ ಯೂಟ್ಯೂಬರ್ಸ್ಗಳು ಬಂದು ನಿಂತ್ಕೊಂಡು ಸುದ್ದಿ ಮಾಡಿದ್ರೆ ತಡಿತೀರಾ ಅವರೆಲ್ಲರನ್ನು ನೀವು? ಓಕೆ, ಏನಾಯ್ತು ಹಾಗಾದ್ರೆ ಘಟನೆ? ಸಂಜೆ 5 ಗಂಟೆಯ ಆಸುಪಾಸಿನಲ್ಲಿ ಬಿಗ್ ಬಾಸ್ ಖ್ಯಾತಿಯ ರಜತ್ ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟಿರ್ತಾರೆ, ಅವರ ತಾಯಿಗೆ ಸಾಂತ್ವನ ಹೇಳುವ ನಿಟ್ಟಿನಲ್ಲಿ. ಅಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ಗಳು ರಜತ್ ಅವರು ಸಾಂತ್ವನ ಹೇಳ್ತಿರ್ತಕ್ಕಂಥದ್ದನ್ನ ಕವರ್ ಮಾಡ್ತಾ ಇರ್ತಾರೆ ಅವರವರ ಕ್ಯಾಮ್ರಾಗಳಲ್ಲಿ. ಈ ಸಂದರ್ಭದಲ್ಲಿ ಅಜಯ್ ಅಂಚನ್ ಅಥವಾ ಕುಡ್ಲಾ ರಾಂಪೇಜ್ನ ಯೂಟ್ಯೂಬ್ ಓನರ್ ಏನಿದ್ದಾರೆ ಅಂದ್ರೆ ಅಜಯ್ ಅಂಚನ್, ಅವ್ರ ಕ್ಯಾಮ್ರಾಮನ್ ಆ ಒಂದು ಜಾಗದಲ್ಲಿ ಇರ್ತಾರೆ. ಈ ರೀತಿ ಬಿಗ್ ಬಾಸ್ ಖ್ಯಾತಿಯ ರಜತ್ ಬಂದಿದ್ದಾರೆ, ನೀವೇನಾದ್ರೂ ಬಂದು ಬೈಟ್ ತಗೋಬಹುದು ಅವ್ರ ಹತ್ರ ಅಂತ ಹೇಳ್ತಾರೆ. ಆಗ ಅಜಯ್ ಹಾಗೇನೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್, ಸಂಚಾರಿ ಸ್ಟುಡಿಯೋದ ಸಂತೋಷ್, ಈ 3 ಕೂಡ ಸರಿ ಹಾಗಾದ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ. ಇವ್ರು ಮತ್ತೆ ಫೋನ್ ಮಾಡಿ ಹೀಗೀಗೆ ರಜತ್ ಹೊರಟು ಬಿಟ್ರು ಅಂತ ಹೇಳ್ತಾರೆ. ಸರಿ, ಹೇಗಿದ್ರು ಹೊರಟಿದಾರಲ್ಲ, ನಾವು ಮಾರ್ಗ ಮಧ್ಯದಲ್ಲೇ ಬಂದು ಅವ್ರ ಹತ್ರ ಬೈಟ್ ತಗೊಳ್ತೀವಿ, ಅವ್ರು ಹೊರಟು ಬರ್ಲಿ ಬಿಡಿ ಅಂತ ಅನ್ಕೊಂಡು ಇವರು ಕೂಡ ಮಾರ್ಗ ಮಧ್ಯದಲ್ಲಿ ಬರ್ತಾರೆ. ಇವರು ಕೂಡ ಸೌಜನ್ಯ ಅವರ ಮನೆಯಿಂದ ರಜತ್ ಕೂಡ ಬರ್ತಾರೆ. ಬಂದಂಥವ್ರು ಇಬ್ರು ಏಕಾಏಕಿ ಭೇಟಿಯಾಗುವಂಥದ್ದು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ರಸ್ತೆ ಏನಿದೆ, ಅಂದ್ರೆ ಉಜಿರೆಗೂ ಧರ್ಮಸ್ಥಳಕ್ಕೂ ಕನೆಕ್ಟ್ ಆಗುವಂತ ರಸ್ತೆ ಏನಿದೆ, ಅದೇ ರಸ್ತೆ ಮಾರ್ಗ ಮಧ್ಯದಲ್ಲೇ ಪಾಂಗಳ ಎನ್ನುವಂತಹ ದಾರಿ ಇರ್ತಕ್ಕಂಥದ್ದು. ಅದೇ ಸೌಜನ್ಯ ಮನೆಗೆ ಹೋಗುವಂತಹ ದಾರಿ. ಈ ಒಂದು ಪಾಂಗಳದ ಗೇಟ್ ನಲ್ಲಿ ಬಿಗ್ ಬಾಸ್ ಖ್ಯಾತಿಯ ರಜತ್ ಬಂದು ಕಾರ್ ನಿಲ್ಸ್ಕೊಳ್ತಾರೆ. ಇವರು ಕೂಡ ಈ ರೀತಿ ಬೈಟ್ ಬೇಕು ಅಂತ ಹೇಳ್ತಾರೆ. ಓಕೆ, ಅವರು ಕೊಡುವಂತಹ ಸಂದರ್ಭದಲ್ಲಿ ಇವರು ಕ್ಯಾಮ್ರಾವನ್ನ ಆನ್ ಮಾಡಿಕೊಂಡು ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಬರ್ತಾರೆ. ಬಂದಂಥವರು ಇವರನ್ನ ಪ್ರಶ್ನೆ ಮಾಡ್ತಾರೆ. ನೀ ಹಂಗ್ ಮಾಡ್ತಾ ಇದೆಯಾ, ನೀನ್ ಹಿಂಗ್ ಮಾಡ್ತಾ ಇದೆಯಾ, ನೀನ್ ಯಾಕೆ ಹಿಂಗ್ ಮಾಡ್ತಾ ಇದೆಯಾ, ನೀನ್ ಹಂಗೆ ಹೇಳ್ತಾ ಇದೆಯಾ, ಹಿಂಗೆ ಹೇಳ್ತದೆ ಅಂತ ಅನ್ಕೊಂಡು ಒಂದು 20 ರಿಂದ 30 ಸೆಕೆಂಡ್ ಮಾತು ಮುಂದುವರೆದ ನಂತರ ಒಂದು ಕ್ಯಾಮ್ರಾವನ್ನು ಹೋಗಿ ಓರ್ವ ವ್ಯಕ್ತಿ ಬಂದ್ಬಿಟ್ಟು ಕೆಚ್ಚಿ ಬಿಸಾಕುವಂತ ಪ್ರಯತ್ನವನ್ನ ಮಾಡ್ತಾನೆ. ಆ ಕ್ಯಾಮ್ರಾ ಕೆಚ್ಚೋಗುತ್ತೆ.
ತದನಂತರ ಯಾವಾಗ ಕ್ಯಾಮ್ರಾಗಳು ಕೆಚ್ಚೋಯ್ತು, ಏಕಾಏಕಿ 3-4 ಜನ ಮುಂದೆ ಬಂದಂತವ್ರು ಸುತ್ತುವರೆದುಕೊಂಡು 100 ಜನ ಬಂದು ಆ 3 ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಅವರು ಬಳಸಿರುವಂತಹ ಒಂದೊಂದು ಶಬ್ದಗಳು ಸ್ಥಳೀಯರು ಅಥವಾ ಪ್ರತ್ಯಕ್ಷದರ್ಶಿಗಳು ಹೇಳ್ತಿರುವಂತದ್ದು, ಸಾಯಿಸಿರಿ ನನ್ನ ಮಕ್ಕಳನ್ನ, ಕೆಚ್ಚರಿ ನನ್ನ ಮಕ್ಕಳನ್ನ, ಬಿಡಬೇಡಿ ನನ್ನ ಮಕ್ಕಳನ್ನ, ಹೊಡೆದಾಕಿ ನನ್ನ ಮಕ್ಕಳನ್ನ, ಈ ನನ್ನ ಮಕ್ಕಳನ್ನ ಜೀವಂತ ಬಿಡಬೇಡಿ ಅಂತ ಅನ್ಕೊಂಡು ಹಲ್ಲೆ ಮಾಡಿರುವಂತಹ ಕೃತ್ಯ, ಒಂದು ಘನಘೋರ ಕೃತ್ಯ ಇವತ್ತಲ್ಲಿ ನಡೆದಿದೆ. ಇವರು ಯಾರ ಪರವಾಗಿ ಬಂದಿದ್ದಾರೋ, ಯಾವ ಕಾರಣಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಬಟ್ ಈ ಒಂದು ಪ್ರಕರಣ, ಈ ಒಂದು ಕಾರ್ಯಾಚರಣೆ, ಈ ಒಂದು ತನಿಖೆ ನಡೆಯುವಂತಹ ಹಂತದಲ್ಲಿ ಬಂದಿರೋದ್ರಿಂದ ಜನರಿಗೆ ಕನ್ಫರ್ಮ್ ಆಗುತ್ತೆ ಆರೋಪಿಗಳ್ಯಾರೋ ದೊಡ್ಡ ಪ್ರಭಾವಿಗಳೇ ಇದ್ದಾರೆ, ಅದಕ್ಕೋಸ್ಕರ ಇದನ್ನ ಮುಚ್ಚಾಕ್ಬೇಕು ಅಂತ ಇವರನ್ನ ಕಳಿಸಿದ್ದಾರೆ ಅಂತ. ಬಟ್ ಈ ಒಂದು ಸುದ್ದಿಯನ್ನ ಮಾಧ್ಯಮಗಳು, ಅನ್ನ ತಿನ್ನುವಂತ ನೀವು ಮಾಧ್ಯಮಗಳು, ಸ್ಥಳೀಯರೇ ವರ್ಸಸ್ ಯೂಟ್ಯೂಬರ್ಸ್ಗಳು ಅಂತ ಆಗ್ತಿರಲ್ಲ. ವರ್ಸಸ್ ಅನ್ನುವಂಥ ಪದ ಬಳಸುವಂತ ಯೋಗ್ಯತೆ ನಿಮಗಿದೆಯಾ ಈ ಸಂದರ್ಭದಲ್ಲಿ? ವರ್ಸಸ್ ಬಳಸೋದು ಯಾವಾಗ? ವಾದ ಪ್ರತಿವಾದ, ಯುದ್ಧ ಪ್ರತಿಯುದ್ಧ ನಡೆದಾಗ ವರ್ಸಸ್ ಅಂತ ಬಳಸುವಂಥದ್ದು. ಆ ಜಾಗದಲ್ಲಿ ಅವರು ಇಂಟರ್ವ್ಯೂ ಮಾಡ್ಕೊಳ್ಳೋದು ನಿಂತಿರುವಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ಆ ಗೂಂಡಾಗಳು, ಆ ಪುಡಿರೌಡಿಗಳು ಹೋಗಿ ಅವರನ್ನ ಹಲ್ಲೆ ಮಾಡ್ತಾರೆ. ಅದನ್ನ ವರ್ಸಸ್ ಅಂತ ಬಳಸ್ತಾ ಇದಿರಲ್ಲ. ಯಾರನ್ನ ಕಾಪಾಡೋದಿಕ್ಕೆ, ಯಾರನ್ನ ಉಳಿಸ್ಕೊಳ್ಳೋದಿಕ್ಕೆ, ಯಾರ ಅನ್ನವನ್ನ ತಿನ್ನುವುದಕ್ಕೆ ಈ ಒಂದು ಹುನ್ನಾರ? ಅದನ್ನ ಧೈರ್ಯವಾಗಿ ಬಳಸಬಹುದಿತ್ತಲ್ವಾ? ನಿಮ್ಮ ಮಾಧ್ಯಮಗಳ ಮೇಲೆ ಯಾರಾದ್ರೂ ಈ ರೀತಿ ಹಲ್ಲೆ ಮಾಡಿದಿದ್ರೆ ನೀವು ತಪ್ಪಗಿರ್ತಿದ್ರಾ? ಮಾಧ್ಯಮಗಳ ಮೇಲೆ ಹಲ್ಲೆ ಅಂತ ಬಳಸ್ತಾ ಇದ್ರಿ. ಮಾಧ್ಯಮಕ್ಕೂ ಯೂಟ್ಯೂಬ್ಗೆ ಏನ್ ಡಿಫ್ರೆನ್ಸು? ನಿಮ್ದು ಟಿವಿಲಿ ಬರ್ತೈತೆ, ಇದು ಮೊಬೈಲಲ್ಲಿ ಬರ್ತೈತೆ. ಇನ್ನೊಂದು 10-15 ವರ್ಷಗಳ ಒಳಗಡೆ, ಅಷ್ಟು ಬೇಡ, ಇನ್ನು 5 ವರ್ಷಗಳ ಒಳಗಡೆ ನಿಮ್ಮ ಮಾಧ್ಯಮಗಳ ಪರಿಸ್ಥಿತಿ ಯಾವ ರೀತಿ ಬರುತ್ತೆ ಬೀದಿಗೆ ಅನ್ನುವಂಥದ್ದನ್ನ ವೆಯ್ಟ್ ಮಾಡಿ ನೋಡಿ. ಇವತ್ತೇ ಭವಿಷ್ಯ ನುಡಿತಾ ಇದ್ದೀನಿ. ಡಿಜಿಟಲ್ ಅನ್ನುವಂಥದ್ದು ಎಷ್ಟು ಮಟ್ಟಕ್ಕೆ ಹೋಗುತ್ತೆ ಅಷ್ಟು ಮಟ್ಟಕ್ಕೆ ಸತ್ಯವನ್ನ ಸಾರುವಂತವರ ಸಂಖ್ಯೆ ಉಡ್ಕೊಳ್ಳುತ್ತೆ, ಸತ್ಯವನ್ನೇ ನೋಡ್ಬೇಕು ಅನ್ನುವಂಥ ಸಂಖ್ಯೆ ಉಡ್ಕೊಳ್ಳುತ್ತೆ. ಇವತ್ತು ನೀವು ತೋರಿದ್ದೆಲ್ಲ ಸತ್ಯ ಅಂತ ನಂಬ್ತಿರ್ತಕ್ಕಂಥದ್ದು ಒಂದಿಷ್ಟು ಜನ ಇರ್ಬೋದು, ಬಟ್ ಸತ್ಯವನ್ನ ಹುಡುಕ್ತಿರ್ತಕ್ಕಂಥ ಸಂಖ್ಯೆ ಅಪಾರ ಇದೆ. ಅವ್ರನ್ನ ನೀವು ಯೂಟ್ಯೂಬರ್ಸ್ ವರ್ಸಸ್ ಸ್ಥಳೀಯರು ಅಂತ ತೋರಿಸ್ಬಿಟ್ಟು ಜನರಲ್ಲೇ ಅದೇ ತಿನ್ಲಿ ಬಿಡು, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಕ್ ಹೋಗಿದ್ರಂತೆ, ಅಂತೆ ಕಂತೆ ಅಂತ ತೀರಿಸ್ಬಿಟ್ರಿ. ಅಲ್ಲಿ ನಡೆದಿದ್ದೇನು ವಿಷಯ? ಪ್ರತಿದಿನವೂ ಕೂಡ ಉತ್ಖನನ ಕಾರ್ಯ ನಡೀತಿದ್ದಂಥ ಸಂದರ್ಭದಲ್ಲಿ ಆ 3 ಯೂಟ್ಯೂಬ್ ಚಾನಲ್ಗಳು ಹೋಗಿ ಕವರ್ ಮಾಡ್ತಾ ಇದ್ರು. ಘಟನೆಯಲ್ಲಿ ಏನೇನ್ ಸಿಗ್ತಾ ಐತೆ, ಆ ಒಂದು ತನಿಖಾ ಕಾರ್ಯದಲ್ಲಿ ಏನೇನ್ ಸಿಗ್ತಾ ಐತೆ, ಏನೇನ್ ಸಿಗ್ತಾ ಇಲ್ಲ, ಇದೆಲ್ಲವನ್ನು ಕೂಡ ತೋರಿಸ್ತಾ ಇದ್ರು. ಸಂಜೆ ಹೊತ್ತು ಹೋಗಿ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೋಡೆ ಆಗಿರ್ಬೋದು, ಇವ್ರನ್ನ ಲೈವ್ ಮಾಡಿ ಸಮಾಜಕ್ಕೆ ತೋರ್ತಾ ಇದ್ರು. ನೀವು 3 ಟಾರ್ಗೆಟ್ ಮಾಡಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ರೆ ಈಗ ಆ 3 ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೋಡೆ ಅವರಾಗಿರ್ಬೋದು, ಅವ್ರನ್ನ ಲೈವ್ ಮಾಡ್ತಾ ಇರೋದ್ರಿಂದ ಇವ್ರು 3 ಜನಕ್ಕೂ ಒಡೆದು ಬಿಸಾಕಿದ್ರೆ, ಇವ್ರು ಆಸ್ಪತ್ರೆಗೆ ಹೋಗಿ ಸೇರಿದ್ರೆ ನಾಳೆಯಿಂದ ಈ ಕಾರ್ಯಾಚರಣೆ ಆಗಲ್ಲ, ನಾಳೆಯಿಂದ ಈ ಒಂದು ಸುದ್ದಿ ನಮ್ಗಳಿಗೆ ತಲುಪಲ್ಲ, ಜನರಿಗೆ ತಲುಪಲ್ಲ ಸತ್ಯ ಅನ್ನುವಂಥ ನಿಟ್ಟಿನಲ್ಲಿ ಹೋಗಿ ಅಟ್ಯಾಕ್ ಮಾಡಿದಿರಿ ಅಂತ ಈಗ ಅನಿಸ್ತಾ ಇದೆ. ಗೊತ್ತಿಲ್ಲ ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡಿದಿರಿ, ಯಾರು ನಿಮ್ಮನ್ನ ಅಟ್ಯಾಕ್ ಮಾಡಿ ಅಂತ ಕಳಿಸಿದ್ದಾರೆ, ಅದರ ಮುಂದಿನ ಪರಿಣಾಮ ಏನೋ ಅದು ನಿಮಗೆ ಗೊತ್ತಿಲ್ಲ. ಅದಾದ ನಂತರ ಏನಾಯ್ತು ಹಾಗಾದ್ರೆ? 5:20 ಆಸುಪಾಸಿನಲ್ಲಿ ಇಷ್ಟು ಘಟನೆ ನಡೆದಿರ್ತಕ್ಕಂಥದ್ದು. ತದನಂತರ 6 ಗಂಟೆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸರು KSRP ವಾಹನಗಳನ್ನ ಹಾಕೊಂಡು ಬರ್ತೀರಿ. ಅಲ್ಲ ಸ್ವಾಮಿ, ಆ ಒಂದು ಜಾಗದಲ್ಲಿ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಒಂದು ವಿಶೇಷ ತನಿಖಾ ತಂಡ ರಚನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ 9 ದಿನಗಳ ಕಾಲ ಇವತ್ತಿನವರೆಗೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ನಡೆದಂತ ಆ ಉತ್ಖನನ ಕಾರ್ಯದಲ್ಲಿ ಒಂದಷ್ಟು ಅಸ್ಥಿ ಪಂಜರಗಳು ಸಿಗ್ತಾ ಇದ್ದಾವೆ. ಆ ಒಂದು ಜಾಗದಲ್ಲಿ ಈ ರೀತಿಯ ಒಂದು ಘಟನೆ ಕೇಳಿ ಬಂದಾಗ ಸೂಕ್ಷ್ಮವಾಗಿ ಒಂದಷ್ಟು ಅಧಿಕಾರಿಗಳನ್ನ ಬಿಟ್ಟು ಗಸ್ತು ತಿರುಗಿಸ್ತಿಲ್ಲ ನೀವು. ಬೇರೆ ಬೇರೆ ಇನ್ಫಾರ್ಮೇಶನ್ ನಿಮಗೆ ಬಂದ್ಬಿಡ್ತವೆ. ಭೀಮಾ ಎನ್ನುವಂತಹ ವ್ಯಕ್ತಿ ಅಥವಾ ಅನಾಮಿಕ ಈ ಪ್ರಕರಣ, ಈ ತನಿಖೆ ಮುಗಿದ ನಂತರವೇ ಅಬ್ಸ್ಕ್ಯಾಂಡ್ ಆಗ್ತಾನೆ ಅನ್ನೋ ಮಾಹಿತಿ ಬಂದಿದೆ ನಮಗೆ. ಹಾಗಾಗಿ ಅವನನ್ನ ಮಂಪರ್ ಪರೀಕ್ಷೆ ಮಾಡಿಸ್ಬೇಕು, ಹಾಗಾಗಿ ಅವನ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಅಂದವ್ರು ನೀವು 100 ಜನ ಒಟ್ಟಿಗೆ ಹೋಗಿ ಸೇರ್ಕೊಂಡು ಹೋಗಿ ಆ ಒಂದು ಜಾಗದಲ್ಲಿ ಆ 3 ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದಾಗ ನಿಮಗೆ ಗೌಪ್ಯ ಮಾಹಿತಿ ಬಂದಿಲ್ಲ, ನಿಮಗೆ ವಿಶೇಷ ಮಾಹಿತಿ ಯಾವುದು ಕೂಡ ಬಂದಿಲ್ಲ ನಿಮಗೆ. ನೀವು ಪೊಲೀಸರ ನಿಜಕ್ಕೂ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ? ಸರ್ಕಾರದಲ್ಲಿ ಜನ ಕಟ್ತಿರ್ತಕ್ಕಂಥ 1 ರೂಪಾಯಿ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಬರ್ತಿದೆ. ಬಟ್ ನೀವು ಯಾರ ಸೇವಕರಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಈಗ ಪ್ರಶ್ನೆ ಉಡ್ಕೊಳ್ತಾ ಇದೆ. 4-5 ಜನ ಜೊತೆಲಿ ಓಡಾಡ್ತವ್ರೆ, ಗುಂಪು ಕಟ್ಕೊಂಡು ಏನೋ ಮಾಡ್ತಾವ್ರೆ ಅಂತಂದ್ರೆ ಹದ್ದಿನ ಕಣ್ಣು ಇಡಬೇಕಾದಂತವ್ರು ನೀವು ಪೊಲೀಸರು. ಅಂತದ್ರಲ್ಲಿ 100 ಜನ ಹೆಂಗ್ ಹೋದ್ರು ಆ ಜಾಗಕ್ಕೆ? ಆಟೋಗಳಲ್ಲಿ, ಬೈಕ್ಗಳಲ್ಲಿ ಏಕಾಏಕಿ ಬಂದಾಗ ನಿಮ್ಗೆ ಮಾಹಿತಿಯೇ ಸಿಕ್ಕಿಲ್ವಾ? ಘಟನೆ ನಡೆದಂತ ಅರ್ಧ ಗಂಟೆ ನಂತರ ಬರ್ತಿರಲ್ಲ, ನಿಮ್ಗೆ ಮಾಹಿತಿಯೇ ಗೊತ್ತಿಲ್ವಾ? ನೀವು ಏನ್ ಮಾಡ್ತಾ ಇದ್ದೀರಿ ಆ ಜಾಗದಲ್ಲಿ? ತದನಂತರ ಈ ಒಂದು ಇನ್ಸಿಡೆಂಟ್ ನಡೆದ ಸಂದರ್ಭದಲ್ಲಿ ನೀವು ಅಲ್ಲೇ ಬಂದಾಗ ಆ ಪುಂಡರು, ಆ ಪುಡಿ ರೌಡಿಗಳು ಎಲ್ಲರೂ ಕೂಡ ನಿಮ್ ಸುತ್ತಮುತ್ತನೇ ಇರ್ತಾರೆ. ಅವರನ್ನ ಒಡೆದೋಡಿಸುವಂತ ಪ್ರಯತ್ನವನ್ನು ನೀವು ಮಾಡೋದಿಲ್ಲ. ಬದಲಿಗೆ ಅಲ್ಲಿದ್ದಂತ ಕೆಲವು ಮಾಧ್ಯಮಗಳನ್ನ ದಯವಿಟ್ಟು ಹೋಗಿ ಅಂತ ಮನವಿ ಮಾಡ್ಕೊಳ್ತೀರಿ. ಫೋನ್ ನಲ್ಲಿ ಮಾತಾಡ್ತಾ ಇದ್ದೆ ನನ್ನ ಫ್ರೆಂಡ್ ಹತ್ರ, ಒಬ್ಬರ ಹತ್ರ. ಅದೇ ಸಂದರ್ಭದಲ್ಲಿ ಈ ಪುಡಿ ರೌಡಿಗಳಲ್ಲಿ ಸುತ್ತುವರೆದಂತ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ನ ಒಂದು OB ವಾಹನವನ್ನ, ಅಂದ್ರೆ ಏನ್ ಲೈವ್ ಕವರೇಜ್ ಮಾಡ್ತಾರಲ್ಲ ಆ ಒಂದು ವಾಹನವನ್ನ, ಆ ಮೀಡಿಯಾದ ವಾಹನವನ್ನ ದಡ್ಡ ಬಡ ಅಂತ ಆ ಕಡೆಯಿಂದ ಈ ಕಡೆ ಚೆಚ್ಚಿ ಬಿಸಾಕ್ತಾ ಇದ್ದಾರೆ. ಇವರು ದಯವಿಟ್ಟು ಹೋಗಿ ಅಂತ ಮುಂದೆ ಬಂದು ಮನವಿ ಮಾಡ್ಕೊಳ್ತಾ ಇದ್ದೀರಿ. ಬದಲಿಗೆ ಪುಡಿ ರೌಡಿಗಳಿಗೆ ಲಾಠಿ ತಕೊಂಡು ತಿಕ್ಕದ ಮೇಲೆ 4 ಬಿಡದ್ ಬಿಟ್ಬಿಟ್ಟು ನೀವು ಮನವಿ ಮಾಡ್ಕೊಳ್ತಾ ಇದ್ದೀರಿ. ಯಾರಿಗೋಸ್ಕರ ಈ ಸೇವೆ? ರಾಜ್ಯದ ಜನರಿಗೋಸ್ಕರನಾ ಅಥವಾ ಒಂದಷ್ಟು ಪ್ರಭಾವಿಗಳಿಗೋಸ್ಕರನ ಸೇವೆ ಅಂತ ಈಗ ಪ್ರಶ್ನೆ ಉಡ್ಕೊಳ್ತಾ ಇತ್ತು ನನಗೂ ಕೂಡ. ಈಗ ಕೆಲವು ಸಣ್ಣ ಪುಡಿ ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಸಿಕ್ಕೈತೆ, ಏನ್ ಬಿಟ್ಟೈತೆ, ಕೆಲವು ಯೂಟ್ಯೂಬರ್ಗಳು ಸುಮ್ಮನೆ ತೇಜೋವಧೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಿರಲ್ಲ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳೋಂಥವ್ರನ್ನ, ನ್ಯಾಯ ಕೇಳೋಂಥವ್ರನ್ನ ಇವಾಗ ಮಾತಾಡ್ರೋ ನಿಮ್ಗಳಿಗೆ ತಾಕತ್ತಿದ್ರೆ
ನಿಮಗೆ ಧೈರ್ಯ ಇದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೋರಾಟಗಾರರು ಅಂತ ಯಾರಿದ್ದಾರೆ ಪ್ರತಿಯೊಬ್ರು ಅವ್ರನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ನನ್ನನ್ನು ಸೇರಿದಂಗೆ, ಮಂಪರು ಪರೀಕ್ಷೆ ಮಾಡಿಸಿ ನಮ್ಮನ್ನು ಸೇರಿದಂಗೆ. ನಿಮಗೆ ತಾಕತ್ತಿದೆಯಾ ನಿಮ್ಗೆ ಇದಕ್ಕೆ ಒಪ್ಕೊಳ್ಳೋಕ್ಕೆ? ಈ ಒಂದು ಘಟನೆ ಬೆಳಕಿಗೆ ಬಂದ ನಂತರ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಎತ್ಕೊಂಡಿದ್ದೀನಿ, ಧರ್ಮಸ್ಥಳದಲ್ಲಿ 106 ಶವಗಳನ್ನ ಹೂತಿಟ್ಟಿದ್ದೀನಿ ಎಂಬ ಹೇಳಿಕೆ ಕೊಟ್ಟಂತ ವ್ಯಕ್ತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವಿಡಿಯೋ ಆರಂಭದಲ್ಲಿ ಹೇಳಿದ್ದೀನಿ. ಅಲ್ಲಿ ಏನ್ ಸಿಗ್ತಾಯ್ತೋ, ಏನ್ ನಡೆದಾಯ್ತೋ, ತನಿಖೆ ನಡೆದ ನಂತರ ಆಚೆ ಬರಲಿ. ಆರೋಪಿಗಳು ಈ ಕ್ಷಣದವರೆಗೂ ನನಗೆ ಗೊತ್ತಿಲ್ಲ. ಪ್ರತಿ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಯಾಕೆ ಹೇಳಿ? ಸುಮ್ಮನೆ ಏಕಾಏಕಿ ಯಾರ ಮೇಲೂ ಅಪವಾದ ಹೊರಿಸಬಾರದು. ನನಗೆ ಗೊತ್ತಿರೋ ಹಾಗೆ, ನಾನು ತಿಳಿದಿರ್ತಕ್ಕಂಥ ನನ್ನ ವಿದ್ಯಾಭ್ಯಾಸದ ಅನುಭವದಲ್ಲಿ, ಅಲ್ಪ ಜ್ಞಾನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನ ಕೆಲವರು ಏನೇನೋ ನನ್ನ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು. ಕಿತ್ತೋದವ, ನೀವೇನು ಅಪಪ್ರಚಾರ ಮಾಡ್ಕೊಂಡ್ರೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಬದಲಿಗೆ ಸತ್ಯ ಆಚೆ ಬರುತ್ತೆ. ಒಂದಂತೂ ನೆನಪಿರಲಿ, ಈ ಪುಡಿ ರೌಡಿಗಳಿಗೆ, ಈ ಪುಂಡ್ರಿಗೆ, ಈ ಗುಂಡಾಗಳಿಗೆ ಈ ವ್ಯವಸ್ಥೆ ಶಿಕ್ಷೆ ಕೊಡುತ್ತೆ ಇಲ್ವೋ ಗೊತ್ತಿಲ್ಲ. ಆ ಭಗವಂತ ಮಂಜುನಾಥನ ಕೈಯಿಂದಂತೂ ಇವ್ರು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಅಪರಾಧಿಗಳು, ಆರೋಪಿಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಸಪೋರ್ಟ್ ಮಾಡ್ತಿರೋರು ಮುಂದೊಂದು ದಿನ ಪಶ್ಚಾತ್ತಾಪ ಪಡುವಂತಹ ದಿನ, ಕೊರಗುವಂತಹ ದಿನ, ಕಣ್ಣೀರು ಹಾಕುವಂತಹ ದಿನ, ಅಳುವಂತಹ ದಿನ, ಸಂಕಟ ಪಡುವಂತಹ ದಿನ ತುಂಬಾ ದೂರ ಏನಿಲ್ಲ, ಹತ್ತಿರದಲ್ಲೇ ಇದೆ. ಕಾಯ್ದು ನೋಡಿ. ಇದಾದ ನಂತರ ಆ 3 ಯೂಟ್ಯೂಬರ್ಗಳನ್ನ ಅಲ್ಲೇ ಹತ್ತಿರದ ಬೆನಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ಪ್ರೆಸೆಂಟ್ ಈಗ ಬೆಡ್ ಮೇಲೆ ಮಲಗಿದ್ದಾರೆ. ಅದರಲ್ಲೂ ಯುನೈಟೆಡ್ ಮೀಡಿಯಾದ ಅಭಿಷೇಕ್ನ ಪರಿಸ್ಥಿತಿಯನ್ನು ನೋಡಿದ್ರೆ ಕಾಲ್ಪಾಲೆಲ್ಲ ತುಳಿದಾಕ್ಬಿಟ್ಟಿದ್ದಾರೆ. ಆ ಪ್ಯಾಂಟ್ ಎಲ್ಲ ನೋಡಿದ್ರೆ ಒಂಥರ ನಿಜಕ್ಕೂ ಥೂ ಅಂತ ಅನಿಸ್ತಾ ಇದೆ. ಅಲ್ಲ ರೀ, ಈಗ ನನ್ನ ಹಾಗೆ ಸಾವಿರಾರು ಜನ ಮಾತಾಡ್ತಾರೆ, 106 ಜನ ಯೂಟ್ಯೂಬರ್ಗಳು ಬಂದು ಸತ್ಯ ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅಂಥವ್ರನ್ನ ನೀವು ಈ ರೀತಿ ಹಲ್ಲೆ ಮಾಡಿ ಕುಗ್ಗಿಸುವಂತ ಪ್ರಯತ್ನ ಪಟ್ಟರೆ ಬಹುಶಃ ಆ ಹುಡುಗರು ತಂದೆ ತಾಯಿಗಳೇನಾದ್ರು ಇದನ್ನ ನೋಡಿದ್ರೆ ನಾಳೆ ದಿನ ಇನ್ನು ಬೇರೆಯವ್ರನ್ನ ಬಂದು ಈ ಥರ ಸತ್ಯವನ್ನು ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಯಾರಾದರೂ ಸಮಾಜದಲ್ಲಿ ನಿಂತ್ಕೊಳ್ತಾರ, ಉಟ್ಕೊಳ್ತಾರ? ಈ ರೀತಿ ಉಟ್ಕೊಳ್ತಾರೆ ಜನ, ಬರ್ತಾರ ಮುಂದಕ್ಕೆ, ನಮ್ಗೆ ಯಾಕೆ ಬೇಕಪ್ಪ, ನೋಡಲಿ ಯಾರೋ ಹೋಗಿ ಒದೆ ತಿಂದ್ರಂತೆ, ಯಾರೋ ಹೊಡ್ಸ್ಕೊಂಡ್ರಂತೆ, ಬೇಡ ಅಂತ ಎಷ್ಟೋ ಜನರನ್ನ ಕುಗ್ಸುವಂತ ಪ್ರಯತ್ನ ಇದು. ಈ ಒಂದು ಪ್ರಯತ್ನಕ್ಕೆ ನನ್ನ ಧಿಕ್ಕಾರ. ಅಲ್ಲಿ ಸತ್ಯಕ್ಕೆ, ಅಲ್ಲಿ ಏನಿದೆ ಅನ್ನುವಂಥದ್ದಕ್ಕೆ ನನ್ನ ಜೈಕಾರ. ಈ ಒಂದು ಹುನ್ನಾರಕ್ಕೆ, ಈ ಒಂದು ಕೆಟ್ಟ ಪ್ರಯತ್ನಕ್ಕೆ, ಕೆಟ್ಟ ಹುಳುಗಳ ಪ್ರಯತ್ನಕ್ಕೆ ನನ್ನ ಧಿಕ್ಕಾರ. ಸತ್ಯ ಏನಿದೆ ಅದು ಆಚೆಗೆ ಬರಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಇವ್ರನ್ನ ಅದೆಷ್ಟು ಬೇಗ ಈ ಒಂದು ವ್ಯವಸ್ಥೆ ಕಾಪಾಡುತ್ತೋ, ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ. ಓರ್ವ ಪೊಲೀಸ್ ಅಧಿಕಾರಿ ಮೈಕ್ನಲ್ಲಿ ಮಾತಾಡ್ತವ್ರೆ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಅಲ್ಲಿ. ಈ ರೀತಿ ನೀವು ಗುಂಪು ಕಟ್ಕೊಂಡು ಇಲ್ಲಿ ಬಂದಿರತಕ್ಕಂಥದ್ದನ್ನ ನಾವೀಗ ಗಂಭೀರವಾಗಿ ಪರಿಗಣಿಸಿದ್ರೆ ನಿಮ್ಗೆಲ್ಲ ಲಾಠಿ ಚಾರ್ಜ್ ಮಾಡ್ಬೇಕಾಗುತ್ತೆ. ಹೋಗಿ ಹೋಗಿ ಅಂತ ಹೇಳ್ತಾ ಇದ್ರಿ. ಯಾರು ಸ್ವಾಮಿ ಅವರು? ಸ್ವಾತಂತ್ರ್ಯ ಹೋರಾಟಗಾರರ? ಸಮಾಜ ಸೇವಕರ? ಈ ಜಗತ್ತಿನ ಅಳಿವು ಉಳಿವಿಗಾಗಿ ಹೋರಾಡ್ತಿರಂತವ್ರ? ಇಲ್ಲ ಅಲ್ವಾ? ಆಲ್ರೆಡಿ 3 ಜನರನ್ನ ಹೊಡೆದು ಬಿಟ್ಟು ಬಂದಿರತಕ್ಕಂಥವ್ರು, ಮಾಧ್ಯಮಗಳ ಮೇಲೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥವ್ರು ನಿಮ್ ಸ್ಟೇಷನ್ ಮುಂದೆ ಬಂದವ್ರೆ ಅಂತಂದ್ರೆ ಅವ್ರುಗಳಿಗೆ ಹೊಡೆದು ಬುದ್ಧಿ ಕಲಿಸೋದು ಬಿಟ್ಬಿಟ್ಟು ಮನವಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದೀರಲ್ಲ ನೀವು. ಸೆಲ್ಯೂಟ್ ನಿಮಗೆ, ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಸೆಲ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ. ಒಟ್ಟಾರೆಯಾಗಿ ನನಗನ್ಸಿದ ಪ್ರಕಾರ ಈ ಸಮಾಜದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಎಲ್ಲವೂ ಸತ್ತೋಗಿದೆ. ಥ್ಯಾಂಕ್ ಯು ಸೋ ಮಚ್.